ಗಿರ್ಜಾ ಆಂಟಿ, ಗಿರ್ಜಾ ಆಂಟಿ ಕೌಸು ಇದ್ದಾಳಾ? ಇಲ್ಲ, ಅವಳು ಯಾತ ಹೋಗ್ಯವಳೆ. ಯಾಕೆ? ಯಾಕೋ ಮಾತಾಡಿಸ್ಬೇಕಾಯ್ತು ಕಣಂಟಿ, ಬೇಜಾರಾಗೋದು. ಅದಕ್ಕೇನೆ ನಾನು ಸುಮ್ಮನೆ ಮಾತಾಡೋಣ ಅವಳ ಜೊತೆ ಅಂತ ಹೇಳಿ ಬಂದೆ. ಅಮ್ಮ ತಾಯಿ, ನೀನು ನಮ್ಮ ಹುಡುಗಿನ ಮಾತಾಡಿಸ್ಬೇಡ. ನೀನು ಕೆಟ್ಟಿರೋದು ಸಾಕು. ನಮ್ಮ ಹುಡುಗಿನೆಲ್ಲ ನಾ ಕೆಡ್ಸಕ್ಕೆ ಬರಬೇಡ. ಇಲ್ಲಿ ನೀನು ಹಿಂಗೆ ಮಾಡ್ಕೊಂಡಿರೋದೇ ಸಾಕು. ನಮ್ಮ ಹುಡುಗರಿಗೆಲ್ಲ ನಾ ಇಲ್ಲದ್ದು ಹೇಳ್ಕೊಡ್ಬೇಡ. ಕೋತಿ ತಾನು ಕೇಳೋದಲ್ದ ವನನೆಲ್ಲ ಕೆಡಿಸ್ತು ಅಮ್ಮಂಗೆ ಮಾಡಬೇಡ. ಹೋಗು ಸುಮ್ಮನೆ. ಅಯ್ಯೋ ಆಂಟಿ, ಆಗಲ್ಲ ಆಂಟಿ, ಅದು ಅವಳ ಜೊತೆ ಸುಮ್ಮನೆ ಬೇಜಾರಕ್ಕೆ ಮಾತಾಡೋಣ ಅಂತ ಬಂದೆ. ಬೇಜಾರಕ್ಕೂ ಮಾತಾಡಬೇಡ, ಏನೋ ಮಾತಾಡಬೇಡ, ಸಾಕು. ನೀನು ಇವಾಗ ಆಗಿರೋದೇ ನೀನು. ಅಮ್ಮ ನಮಗೆ ನೋಡು, ನೀನು ಸವಾಸ ಬೇಡಮ್ಮ ತಾಯಿ. ನಿನ್ನ ಪಾಡಿಗೆ ನೀನು ಹೊರ್ಟೋಗ್ಬಿಡು. ನನ್ನ ಮಗಳನ್ನ ಮಾತಾಡ್ಸಕ್ಕೆ ಬರಬೇಡ ನೋಡಿ, ಹೇಳಿರ್ತೀನಿ. ನಮ್ಮ ಹುಡುಗಿ ಹಂಗೆ ಬೈವಾಗೈತಿ, ಬೈಗಟ್ಲ ಹುಡಿ. ನಮ್ಮ ಹುಡುಗಿನ ಮಾತಾಡಿಸ್ಬೇಡ ನೋಡಿ, ಹೇಳಿರ್ತೀನಿ. ನೀನು ಇವತ್ತೇನೆ ಫಸ್ಟ್ ಆ್ಯಂಡ್ ಲಾಸ್ಟು ಏನಾರ ಮಾತಾಡ್ತಿದೀಯ ಅಂದರೆ ಅಲ್ಲ, ಇಂಥ ಓಟು ಬಿಟ್ಟಿರೋಳು ಅಲ್ಲ, ಮೊದಲಿಗಿನ ಮುಂಚೆ ಇಂಥ ಆಟ ಆಡೋಳು ಯಾರನ ನೋಡಿ ನಿನ್ನಂತ ನೋಡಿ ಕಲಿಬೇಕಾಗುತ್ತೆ. ನಮ್ಮ ಹುಡುಗಿ ಹಂಗೆ ಬೈವಾಗೈತಿ, ನಾವು ಮರ್ಯಾದೆಗಿರೋರು. ನಮ್ಮ ಹುಡುಗಿನ ಮಾತಾಡಿಸ್ಬೇಡ ನೀನು. ಅಲ್ಲ, ನಾನು ಕೆಟ್ಟರು ಇನ್ನೊಬ್ರನ್ನ ಕೆಡ್ಸಲ್ಲ ಆಂಟಿ. ನನ್ಗೆ ಹಿಂಗೆ ಆಗೈತೆ ಅಂತೇಳಿ ನಾನು ಅವಳಿಗೆ ಹಿಂಗೆ ಮಾಡ್ಕೊಂತ ಹೇಳ್ತೀನಿ ಅಂತ ಅಂದ್ಕೊಂಡಿದೀಯ? ನಾನು ಹಂಗೆಲ್ಲ ಹೇಳಲ್ಲ. ಅವಳನ್ನ ಚೆನ್ನಾಗೇ ಇರು ಅಂತೆಲ್ಲ ಹೇಳ್ತೀನಿ ಹೊರತು ನಾನು ಕೆಟ್ಟರು ಇನ್ನೊಬ್ರನ್ನ ಕೆಡ್ಸೋದಕ್ಕೆ ಇಷ್ಟಪಡಲ್ಲ. ನಾನು ಯಾವತ್ತೂ ಆ ರೀತಿ ಮಾಡಲ್ಲ ಆಂಟಿ. ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀವು. ಯಾಕೆ ಹಾಗೆ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡಬೇಡಿ ಆಂಟಿ. ಮುಚ್ಚು ಬಾಯಿ, ಮಾತಾಡಬೇಡ. ಸಾಕು, ಎಲ್ಲ ಗೊತ್ತೈತಿ. ನಿನ್ನ ಬಂಡವಾಳ ಏನು ಅಂತ ಹೇಳಿ ಎಲ್ಲ ಗೊತ್ತೈತಿ. ಮಾತಾಡಬೇಡ, ಹೆಚ್ಚಾಗಿ ಮಾತಾಡಿದ್ರೆ ಸರಿ ಹೋಗಲ್ಲ. ಹೋಗ್ತಾಯಿ, ಮಾತಾಡಿಸ್ಬೇಡ ನಮ್ಮ ಹುಡುಗಿನ. ನೀನು ಹೋಗಿ ನಮ್ಮ ಅಂತಕ್ಕೆ ಬರಬೇಡ, ನೀನು ಬರಬೇಡ. ಕೌಸಲ್ಯ ಅಂತ ಮಾತಾಡಿಸ್ಕೊಂಡು ಇಲ್ಲಿ ಬಂದಿದ್ದೀಯ ನೋಡಿ, ಹೇಳಿರ್ತೀನಿ. ನಮ್ಮ ಅಮ್ಮನಿಗೆ ಅವತ್ತೇ ಹೇಳಿ ಅವಳು ಮಾತಾಡ್ಸಿದ್ರೆ ಸರಿ ಹೋಗಲ್ಲ ಅಂತ. ಅಲ್ಲ, ಫ್ರೆಂಡು ಮಾತಾಡಿಸ್ತೀವಿ, ಫ್ರೆಂಡು ಅಂತ ಹೇಳಿ. ನಾನು ಅವಳು ಯಾವಾಗಿಂದನೂ ಕ್ಲೋಸ್ ಫ್ರೆಂಡು, ಅದಕ್ಕೆ ಮಾತಾಡ್ತಾ ಇದ್ದೀವಿ. ಫ್ರೆಂಡನಾಗಲಿ ಯಾರನಾಗಲಿ ನೀನು ಮಾತಾಡಿಸ್ಬೇಡ ನೋಡಿ. ನಮ್ಮ ಹುಡುಗಿನ ಹೇಳಿರ್ತೀನಿ. ಫ್ರೆಂಡು ಅಂತಲೂ ಮಾತಾಡಿಸ್ಬೇಡ, ಏನಂತಲೂ ಮಾತಾಡ್ಸ್ಕೊಂಡು ನಮ್ಮ ಅಂತ ಕಾಲಿಕ್ಲೇ ಬೇಡ ತಾಯಿ. ಆಮೇಲೆ ಏನೋ ಒಂದು ಆದರೆ ಈಗ ಇಂಥವು ಮಾಡ್ಕೊಂಡು ಕೂತ್ಕೊಂಡಿದ್ಯಾ, ನಾಳೆ ಹೊತ್ತಿನಾಗ ಏನೋ ಒಂದು ದೊಡ್ಡ ಸಮಸ್ಯೆಗಳಾದರೆ ನಾವು ಅನ್ಭವಿಸೋದು, ನೀವಲ್ಲ. ಯಾಕಮ್ಮ, ಏನಾಯಿತು? ನಮ್ಮನೆ ಹೇಳಿರ್ಲಿಲ್ವೇ ನಾನು ಇಂಥ ಸವಾಸ ಮಾಡಬೇಡ ಅಂತ ಹೇಳಿ? ನಮ್ಮ ಸಂಘ ಸುತ್ತಮುತ್ತ ಚೆನ್ನಾಗಿರ್ಬೇಕು. ಸುತ್ತಮುತ್ತ ಚೆನ್ನಾಗಿದ್ರೇನೆ ನಮಗೂ ಒಳ್ಳೆ ಬುದ್ಧಿ ಬರೋದು. ಇಂಥವ್ರನ್ನೆಲ್ಲ ನಾ ಕೂಡ್ ಗುಂಪ್ಲು ಹಾಕ್ಯಬೇಡ ಅಂತ ನಾನು ಅವತ್ತು ಹೇಳಿಲ್ವೇನೆ ನಿನಗೆ? ಇಂಥವ್ರನ್ನೆಲ್ಲ ಮಾತಾಡಿಸ್ಬೇಡ, ಇಂಥವ್ರನ್ನೆಲ್ಲ ಹತ್ರಕ್ಕೆ ಬಿಡ್ಕೋಬೇಡ ಅಂತ. ಇವತ್ತು ಹುಡಿಕೊಂಡು ಬಂದವಳು ಇನ್ನ ನಮ್ಮ ಅಂತಕ್ಕೆ ಇವಳು ಮನ ಮರ್ಯಾದೆ ಇಲ್ದಾಳು. ಯಾಕೆ ಹುಡಿಕೊಂಬಂದ್ಲಿ ಇವಳು? ಹೇಳು, ನಮ್ಮ ಅಂತಕ್ಕೆ ಬರಬೇಡ ಅಂತ ಹೇಳಿ ನಾನು ಅವತ್ತೇ ಹೇಳಲಿಲ್ಲ, ಮಾತಾಡಿಸ್ಬೇಡ ಅಂತ. ಒಳ್ಳೆ ಸಂಘ ಮಾಡು. ಇಂಥ ಓಟು ಬಿಟ್ಟಾರ ಸಂಘ ಮಾಡಿದರೆ ನಾವು ಓಟು ಬಿಟ್ಟಾರಾಗಬೇಕಾಗುತ್ತೆ. ನೀನು ಅಂತ ಬುದ್ಧಿನೇ ಕಳಿತೀಯ, ಇವಳಂತ ಬುದ್ಧಿ. ಯಾಕೆ ಬಂದಿದ್ಯಾ ಸುಪ್ಪಿ? ಅಲ್ಲ, ನಿಮ್ಮಮ್ಮ ನೋಡಿ ಯಾವ ರೀತಿ ಮಾತಾಡ್ತೈತೆ. ನಾನು ಏನಾದ್ರೂ ಹೇಳೋದ್ನ ಹೇಗೆ ಮಾತಾಡ್ತೈತೆ ನೋಡು ನಿಮ್ಮಮ್ಮ. ಅಲ್ಲ, ನಾನು ಏನೇನು ಮಾತಾಡಿಲ್ಲ, ಏನಿಲ್ಲ, ಸುಮ್ಮನೆ ಬೇಜಾರಿತ ಅಂತ ಹೇಳಿ ಬಂದೆ ಕೌಸನ್ ಮಾತಾಡ್ಸೋಕ್ಕೆ ಅಂತಂದ್ರೆ ನೀನು ಮಾತಾಡಿಸ್ಬೇಡ ಅಂತ ಹೇಳ್ತೈತೆ. ಅವಾಗ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇತ್ತು. ಏನಮ್ಮ ಸುಪ್ಪಿ ಒಬ್ಳೆ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಬಾರಮ್ಮ ಕುತ್ಕ ನಿಂಕ ಉಂಡು ಬಾ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸೋದು. ಇವಾಗ ನೋಡಿ ನಿಮ್ಮಮ್ಮ ಹೆಂಗೆ ಬೈತೈತೆ. ಚೆನ್ನಾಗಿದ್ದಾಗ ಎಲ್ಲರೂ ಹಂಗೆ ಅಂಬೋದು. ಇವಾಗ ಗೊತ್ತಾಯ್ತಲ್ಲ ನಿನ್ನ ಬುದ್ಧಿ ಎಂಥದ್ದು ಅಂತ. ಮದುವೆಗಿನ ಮುಂಚೆ ಇಂಥ ಕೆಲಸ ಮಾಡ್ಕೊಂಡಿದ್ದೀಯ ಅಂದಮೇಲೆ ನನ್ನ ಮಗಳೂ ಆಮೇಲೆ ಬಿಡು ಹೋದ್ರು ಹೋಗ್ಲಿ ಅಂತ ಹೇಳಿ ಅವಳು ಅಂಥವು ಮಾಡ್ಕೊಂಡ್ರೆ ಯಾರು ನೋಡ್ತಾರೆ ಇಂಥವೆಲ್ಲ? ಅಮ್ಮ, ನಿಂದು ಬುದ್ಧಿ ಸರಿ ಇಲ್ಲ. ಇಷ್ಟಾಗೆ ಗೊತ್ತಾಗ್ತೈತಿ. ನಮ್ಮ ತಾಯಿ, ನಮ್ಮ ಮಗಳು, ನಮ್ಮ ಹುಡುಗಿನ ಹಾಳು ಮಾಡಬೇಡ, ಸುಮ್ಮನೆ ಹೋಗು. ನೋಡು, ಫ್ರೆಂಡ್ಶಿಪ್ನ ಎಂತಂದು ಮಾಡ್ಬೇಕಂದ್ರೆ ಅಮ್ಮನಿ, ಆ ಸ್ನೇಹಮ್ನಂತಾರ ಅವರು ತಮ್ಮನಂತಾರು ನೋಡಿ ಇವತ್ತೆಷ್ಟು ಗೌರವಾಗ ಇದ್ದಾರೆ ಹೆಣ್ಮಕ್ಳು. ಆಗ ಅಂತಾರೆ ಫ್ರೆಂಡ್ಶಿಪ್ ಮಾಡು. ನೋಡ, ಇಂಥ ಫ್ರೆಂಡ್ಶಿಪ್ ಮಾಡಿನೇ ಅಷ್ಟೇನೆ. ಇಂಥವ್ರನ್ನೆಲ್ಲನ ಎಲ್ಲಿ ಇಕ್ಬೇಕಂತವ್ರನ್ನೆಲ್ಲ ಮಾತಾಡ್ಸಿಡ್ಸ ನೋಡಿ. ನಮ್ಮ ಅಂತಕ್ಕೆ ನಾನು ಇನ್ನೊಂದ್ಸತಿ ಬಂದ್ರಿ ಅವಳು ಸರಿ ಆಗಿರಲ್ಲ. ಅವಳು ಬರ್ಕೊಡ್ದು ನಮ್ಮ ಅಂತಕ್ಕೆ ಬರಬೇಡ ಅಂತ ಹೇಳಿ ಅವಳಿಗೆ. ಅವಳು ಮಾತಾಡ್ಸಿದಿ ಏನಾರು ಸರಿ ಇರಲ್ಲ ನೋಡಿ. ನಾನು ಸರಿಯಾಗಿ ಕಪಾಳಕ್ಕೆ ಹೊಡೆದು ಬಿಡ್ತೀನಿ ನಾಲಕ್ಕ. ಇಂಥವ್ರನ್ನೆಲ್ಲ ಬಿಸಾಕ್ಯಂತ ಅಪ್ಪನಿರ್ಬೇಕು. ನನಗಿತ್ತು ನಮ್ಮಮ್ಮರು ನೋಡಿ ಇವತ್ತು ಸಂತೋಷ ಆಗುತ್ತೆ. ಹಾಗೆ ಅಂಥರ ಜೊತೆಗೆ ಇರು, ನಾನು ಬೇಡ ಅಂತ ಹೇಳಲ್ಲ. ನನಗೇನೇ ಅಂದ್ರೂ ಇಲ್ಲೋಡು, ನೀನು ಸರಿಯಾಗಿ ಬಿಟ್ಬಿಡ್ತೀನಿ. ನಮ್ಮ ಇಂಥವ್ರನ್ನೇನೋ ಮಾತಾಡ್ಸಿದ್ಯಾ ಅಂದರೆ. ಯಾಕೆ ಕೌಸು, ನಿಮ್ಮಮ್ಮ ಸುಪ್ಪಿನ ಬೈತಾ ಐತೆ? ಮತ್ತೆ ಇಂಥ ಓಟು ಬಿಟ್ಟಿರೋ ಫ್ರೆಂಡ್ಶಿಪ್ ಮಾಡಿರಿ, ಇವರು ಇಂಥ ಬುದ್ಧಿನೇ ಕಲ್ತ್ಕೋಬೇಕು. ಅದಕ್ಕೆ ಮತ್ತೆ ಇಂಥವ್ರನ್ನೆಲ್ಲ ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಇಂಥವ್ರನ್ನೇನೋ ಮಾತಾಡ್ಸ್ಕಿಡ್ಸಿಯ ನೋಡು ಅಂತ ಹೇಳ್ತಾ ಇದ್ದೀನಿ ಕಣ. ಯಾಕ? ಅಲ್ಲ, ಫ್ರೆಂಡ್ ಅಲ್ಲ, ಅದಕ್ಕೆ ಮಾತಾಡ್ತಾರೆ ಬಿಡಾಂಟಿ. ಇಂಥ ಓಟು ಬಿಟ್ಟಿರೋಳಲ್ಲ ಫ್ರೆಂಡು. ಇವಳು ಮದುವೆಗಿನ ಮುಂಚೆ 6 ತಿಂಗಳು ಬಸ್ರಿಯಾಗಿ ಅವಳನ್ನ ಯಾರನ್ನ ಏನಂತಾರೆ ಇವಳು? ಥೂ, ಅಸಹ್ಯ. ಹೆಂಗ ನಮ್ಮ ಕೈತ್ಕೆ ನೀನು ಮಾತಾಡ್ಸಕ್ಕಂತ ಹೇಳಿ ಅವ್ರನ್ನು ಮಾತಾಡ್ಸಕ್ಕಂತ ಇನ್ನು ಯಾಮ ಕೈಕ್ಕೊಂಬತ್ತಾಳ ಇಲ್ಲಿಗೆ? ಏನೋ ನಾನು ಕೌಸು ಫ್ರೆಂಡು ಅಂತ ಮಾತಾಡ್ಸೋದಕ್ಕೆ ಬಂದರೆ ಏನಂಟಿ ನೀವು ಈ ಥರ ಬೈತಾ ಇದ್ರ? ನಾನು ಅವಳು ಕ್ಲೋಸ್ ಫ್ರೆಂಡು, ಗೊತ್ತಾ? ನಾವಿಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದವರು ಇವಾಗ ಈ ರೀತಿ ಮಾತಾಡಿದ್ರೆ ಏಯ್ ಬೇಡಮ್ಮ,
ನಿನ್ನ ಬುದ್ಧಿ ನನಗೆ ಮುಂದಾಗಲೇ ಗೊತ್ತಿದ್ರೆ ಮುಂದಾಗಲೇ ನಿನ್ನಂಥ ಫ್ರೆಂಡ್ಶಿಪ್ ಮಾಡಬೇಡ ಅಂತಿದ್ದೆ. ನನಗೆ ಮೊನ್ನೆ ಗೊತ್ತಾತ್ ಕಣಮ್ಮ ನಿಂತವಳು ಅಂತ ಹೇಳಿ. ಅದಕ್ಕೆ ನಮ್ಮ ಹುಡುಗಿಗೆ ಹೇಳಿ ನೀನ ಮಾತಾಡ್ಸ್ಕಿಡ್ಸಿ ಅಂತ ಹೇಳಿ. ಹೋಗು ಸುಮ್ಮನೆ ಇವಳೊಬ್ಳು ನೀನೊಬ್ಳಾಗ ಅಂತರ್ಗಂತರ್ ಚೆನ್ನಾಗಿ ಜೊತೆ ಆಗ್ತೀರ. ಹೋಗು. ನಮಗೆ ಮರ್ಯಾದೆ ಮುಖ್ಯ. ನಿಮ್ಮ ಅಮ್ಮೆಗಂತೂ ಮರ್ಯಾದಿಲ್ಲ, ನಿನ್ನ ಓಡಾಡಕ್ಕೆ ಬಿಡ್ತಾಳೆ. ನಮಗೆ ಮರ್ಯಾದೆ ಮುಖ್ಯ. ಬಿಡಾಂಟಿ ಪಾಪ ಅವಳೇನು ಅದೇ ಬೇಕಲ್ಲ ಮಾಡ್ಕೊಂಡಿಲ್ಲ. ಏನೋ ಆಗಿದೆ. ಅದಕ್ಕೆ ಅವಳಿಗೆ ಸುಚ್ಚಿ ಮಾತಾಡಬಾರ್ದು. ನೀವು ಹಂಗೆಲ್ಲ ಮಾತಾಡಬೇಡಿ ಬಿಡಿ ಆಂಟಿ. ದೊಡ್ಡದಾಗೆ ಇಲ್ಲಿ ಹೆಂಗೆ ಹೇಳ್ತಾನೆ ನೋಡು. ಕರ್ಕೊಂಡೋಗಿ ಮಾತಾಡ್ಕೇಳು. ನಿನ್ನ ಯಾರು ಬೇಡ ಅಂದರು. ಕರ್ಕೊಂಡೋಗಿ ಮಾತಾಡ್ಕೊಂಡು ನಿನ್ನ ಮನೆಗೆ ಇಕ್ಕೆ ಯಾರು ಬೇಡ ಅಂದಿಲ್ಲ. ಆದರೆ ನನ್ನ ಮಗಳನ್ನ ಮಾತಾಡ್ಸ್ಕೊಡ್ದು ನಮ್ಮಂತಕ್ಕೆ ಬರ್ಕೊಡ್ದು. ಇಂಥರೆಲ್ಲ ಬಂದುಬಿಟ್ರೆ ಅಷ್ಟೇನೆ. ನಮ್ಮ ಮನೇನು ಹಾಳಾಗೋಗುತ್ತೆ. ಇವ್ರ ಮನೆ ಹಾಳಾಗೋದಂಗೆ ಇವ್ರು ಹಾಳಾಗಿರೋದು ಸಾಕು. ಇನ್ನೊಬ್ರನ್ನ ಯಾಕೆ ಹಾಳು ಮಾಡಬೇಕು? ಇವ್ರು ಕೆಟ್ಟಿರೋದು ಸಾಕು, ಇನ್ನೊಬ್ರನ್ನ ಯಾಕೆ ಕೆಡಿಸ್ಬೇಕು? ಇಂಥವೆಲ್ಲ ಮಾಡ್ಕೊಂಡು ನಮ್ಮ ಅಂತಕ್ಕೆ ಬರಬೇಡ್ದು. ನಮ್ಮ ಅಯ್ಯಪ್ಪ ಬೈತೈತಿ. ನಮ್ಮ ಅಯ್ಯಪ್ಪ ಹೇಳೈತೆ ಹುಡುಗಿನೇನೋ ಇಲ್ಲಿ ಬಿಡ್ಕೊಂಡಿದ್ರೆ ನೋಡು ಹೇಳಿರ್ತೀನಿ ಅಂತಂದೈತಿ. ಒಳ್ಳೆ ಸಂಘ ಮಾಡಬೇಕು ಅಂತ ಹೇಳೈತೆ ನಮ್ಮ ಅಯ್ಯಪ್ಪ. ಸರಿ ಆಯ್ತು ಬಿಡ, ಮತ್ಲಾಗ ಹೋಗ್ಲಿ. ನಾನು ಮಾತಾಡ್ಸಲ್ಲ, ಹೋಗ್ತಾಳೆ ಅವಳೆಲ್ಲನ. ಸುಪ್ಪಿ ಹೋಗಿ ನಿಮ್ಮ ಮನೆ ತಕ್ಕ ನೀನು ಹೋಗ್ತೀನಿ. ಹೆಂಗೆ ಮಾತಾಡ್ತೈತೆ ನೋಡಿ ನಿಮ್ಮ ಅಮ್ಮಯ್ಯ. ಯಾವಾಗಲೂ ಬತ್ತಾ ಹೋಗ್ತಾ ಚೆನ್ನಾಗಿದ್ದೆ. ಆದರೆ ಇವಾಗ ಈ ರೀತಿ ಮಾತಾಡಿದ್ರೆ ಸಖತ್ತು ಬೇಜಾರಾಗ್ತೈತಿ. ಅಲ್ಲ ಹಿಂಗೆ ಮಾತಾಡೋದು ಈ ಅಮ್ಮ. ಬಾ, ನಿನಗೆ ನಿನ್ನ ಮನೆ ಬಾಗ್ಲಿ ಎಲ್ಲ ಬೇಜಾರು ಕೊಂಚಣ ಬರ್ತಾರೆ. ಅದಕ್ಕೇನೆ ಹಿಂಗೆ ಮಾತಾಡೋದೆ. ಬಾ, ಏನಾನ ಮಾಡ್ಕೊಂಬ್ಲೇಳು. ಬಾ, ಒಳ್ಳೆ ಸಂಘನೇ ಮಾಡಲಿ ಬಾರಮ್ಮ. ನಾವು ಕೆಟ್ಟರು ನಮ್ಮ ಸಂಘ ಮಾಡ್ದಿದ್ರು ಟಪ್ಪಯ್ಯ. ಬಾ ನಿಂತ್ಕೋ ಸುಪ್ಪಿ, ನಿಂತ್ಕೋ ಪ್ಲೀಸ್, ನಿಂತ್ಕೋ ಇಲ್ಲಿ. ಈ ಕಡೆಗೆ ಬಾರೋ, ಇಲ್ಲಿ ಮಾತಾಡೋಣ. ಬಾ ಈ ಕಡೆಗೆ ಬಾ. ಅಲ್ಲಿ ಅವ್ರ ಅಮ್ಮಯ್ಯ ಬೈತೈತಿ. ಅಲ್ಲಿ ಇಲ್ಲಿ ನಿಂತ್ಕೋಬೇಡ್ರಿ ಅಂತ ಹೇಳಿ. ಅವ್ರ ಅಮ್ಮ ಏನಂಗೆ ಹೆಂಗೆ ಆಡ್ತೈತೆ ಹಂಗೆ ಜಾಗನೆಲ್ಲ ಒತ್ಕೊಂಡು ಹೋಗುತ್ತೆ. ನಮ್ಮಂಗೆ ಆಡುತ್ತೆ. ಏನೋ ಫ್ರೆಂಡ್ ಅಂತ ಮಾತಾಡಿದ್ರೆ ಹಿಂಗೇನಾ ಮಾಡೋದು ಇವರು? ಅಲ್ಲ, ಈ ರೀತಿ ಮಾಡಬಾರ್ದು ಯಾರಿಗೆ ಆಗಲಿ. ಅತ್ಲಾಗ ಹೋಗಿ ಮಾತಾಡ್ರಿ, ಯಾರು ಬೇಡ ಅಂದ್ರು. ನಮಗೆ ಮರ್ಯಾದೆ ಮುಖ್ಯ. ಮರ್ಯಾದೆ ಗೆಟಾರ್ನ ಮಾತಾಡ್ಸಕ್ಕೆ ಸರ್ ಬರಲ್ಲ. ಹೆಂಗನ ಮಾಡ್ಕೊಂಬ್ಲೇಳು. ಹೋಗ್ರಿ ಅತ್ಲಾಗ ಹೋಗಿ ನೀವು ಹೆಂಗನ ಮಾತಾಡ್ಕೊಳ್ರಿ. ಫ್ರೆಂಡ್ ಆಗಿರೋರು ಯಾರನ ಫ್ರೆಂಡ್ ಮಾಡ್ಕೊಂಡು ಯಾರನ ಹೆಂಗನ ಇರ್ರಿ ತಾಯಾರ. ನಮ್ಮ ಹುಡುಗಿನ ಏನು ಹೇಳೋದು, ನಾವು ಒಳ್ಳೆಯರು ಸಂಘ ಮಾಡು ಅಂತ ಹೇಳೋದು. ಸಂಘದಿಂದಲೇ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಂಗೆ. ಸಂಘದಿಂದಲೇ ಎಲ್ಲ ಕೇಳೋದು. ಈಗ ಸುತ್ತಮುತ್ತ ಹೆಂಗಿರುತ್ತೆ ವಾತಾವರಣ, ಎಂಥರ ಜೊತೆಗೆ ಬೆಳಿತಾರೆ ಅಂತ ಬುದ್ಧಿ ಕಲಿತಾರೆ. ನಮ್ಮ ಫಸ್ಟು ನಾವು ಎಂಥರ ಸಂಘ ಮಾಡ್ತೀವಿ ಎಂಬುದು ನಮಗೆ ಅರಿವಿರಬೇಕು. ಅರಿವಿದ್ರೆ ಮಾತ್ರ. ಇವಾಗ ಅರಿವಿಲ್ಲ ಅಂತಂದರೆ ಆಗಲ್ಲ. ಬಿಡಮ್ಮ ಪಾಪ, ಯಾಕೆ ಹಂಗೆ ಬೈತೀಯ? ಅವಳು ಮೊದಲೇ ಬೇಜಾರಾಗವಳೆ. ನೀನು ಯಾಕೆ ಹಂಗೆ ಬೈತಿ ಹೇಳಮ್ಮ? ಅಯ್ಯೋ, ಅವಳೇನ ಮಾತಾಡಿದ್ಲ ಇವಾಗ? ಏನಾದರೂ ಹೇಳಲ್ಲ? ಸುಮ್ಮನೆ ಬೇಜಾರಕ್ಕಂತೇಳಿ ಮಾತಾಡಕ್ಕೆ ಬರ್ತಾಳ ಅಷ್ಟೇ. ಅದಕ್ಕೆ ನೀನು ಹಿಂಗೆ ಮಾತಾಡ್ತೀಯಲ್ಲಮ್ಮ. ಅಯ್ಯೋ, ಇಲ್ಲೋಡು, ನೀನು ಆ ಸ್ನೇಹನ ಋತುನ ಯಾರನ್ನ ಮಾತಾಡ್ಸು ಆಗ ಅಂತಾರನ್ನ. ಇನ್ನು ನಾನು ನಂಬ್ತೀನಿ ಒಳ್ಳೆಯವ್ರನ್ನ ಯಾರನ್ನ. ಆದರೆ ಇಂಥಳನ್ನ ಮಾತಾಡ್ಸಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ. ಹೇಳಿರ್ತೀನಿ ಇಂಥ ಫ್ರೆಂಡ್ಶಿಪ್ ಎಲ್ಲ ನಾನು ಬಿಟ್ಟಾಕ್ಬೇಕು. ಇವಳು ಮಾತು ಕೇಳಿ ಯಾವಾಗ ಆ ಹುಡುಗಿನ ಮಾತಾಡಿಸ್ಲಿಲ್ಲ. ಆ ಹುಡುಗಿ ನೋಡಿ ಇವತ್ತು ಎಷ್ಟು ಗೌರವಾಗೈತೆ. ಎಷ್ಟು ಜನ ಎಷ್ಟು ಕೊಂಡಾಡ್ತಾರೆ ಊರಾಗೆ. ಮರಾಗಿತ್ತು ನಮ್ಮಮ್ಮ ಒಂದು ಊರಿಂದ ಊರಿಗೆ ಬಂದ್ರು ಮಗಳನ್ನ ಎಂತ ಆಸೆನಾಗ ಸಾಕ್ಯವಳೆ ಅಂತಾರೆ. ಆದರೆ ಇವಳಿಗೆ ಇವಾಗ ಜನ ಏನಂತಾರೆ? ಥೂ, ಅಸಹ್ಯ ಅಂತಾರೆ. ಇಂಥ ಸಂಘ ಮಾಡಿದ್ರೆ ನಮಗೆ ಮರ್ಯಾದೆ ಇರಲ್ಲ ನೋಡಮ್ಮನಿ. ಹೇಳಿರ್ತೀನಿ ನೀನು ಎಷ್ಟು ಹೆಂಗಿರ್ಬೇಕು ಹಂಗಿರ್ಬೇಕು. ಇವಳೇನಾನ ಇನ್ನೊಂದ್ಸತಿ ನಮ್ಮ ಅಂತಕ್ಕೆ ಬಂದವಳೆ ಅಂದ್ರೆ ನಾನಂತೂ ಸುಮ್ಮನಿರಲ್ಲ. ಇಲ್ಲಿ ಬಿಡ್ಕೋಬೇಡ ಇಲ್ಲಿ ನೋಡಿ. ಹೇಳಿರ್ತೀನಿ. ನಾನಂತೂ ಸುಮ್ಕಿರಲ್ಲ ನೋಡು. ಬಾಯಿಗೆ ಬಂದಂಗೆ ಬೈದು ಬಿಡ್ತೀನಿ. ಅವಳು ಇಲ್ಲಿ ಏನಾನ ಬರಲಿ ನಮ್ಮಂತ ಕಾಲಿಕ್ಲಿ. ಅವಳು ಬರೋ ಯೋಗ್ಯತೆ ಇಲ್ಲ. ಅವಳು ಹಾಳಾಗಿರೋದು ಸಾಕು, ಇನ್ನೊಬ್ರು ನಾಳೆ ಮಾಡಬಾರ್ದು ಬಂದು. ಸರಿ ಆಯ್ತು ಬಿಡಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮಯ್ಯ ಸುಪ್ಪಿನ ಕಂಡ್ರೆ ಇವಾಗ ಆಗಲ್ಲ. ಯಾಕಂದರೆ ಅವಳು ಹಂಗೆ ಮಾಡ್ಕೊಂಡಿರೋದಕ್ಕೂ ಅದಕ್ಕೂ ಅಂಥವ್ರು ಬಂದರೆ ಇಲ್ಲಿ ಬಿಡ್ಕೋಬೇಡ ಅಂತ ಹೇಳ್ತೈತಿ. ಈಗ ಒಂದು ಸತಿ ಮರ್ಯಾದೆ ಕಳ್ಕೊಂಡ್ಮೇಲೆ ಅಷ್ಟೇ ಅಲ್ವೇ, ಯಾರು ಮರ್ಯಾದೆ ಕೊಡಲ್ಲ ಅಂತ ಅನ್ನಿಸ್ತೈತಿ. ಆ ಸುಪ್ಪಿಗೆ ನಮ್ಮಮ್ಮ ಬಂದಾಗ ಅವಾಗ ಬಾರಮ್ಮ ಕುಕ್ಕಳಮ್ಮ ನಿಂತ್ಕೊಳ್ಳಮ್ಮ ಅಂಬೋದು. ಇವಾಗ ಹೆಂಗೆ ಅವಳ ವಿಷಯ ಗೊತ್ತಾಗ್ತಿದ್ದಂಗೆ ಥೂ ಇಂಥವಳು ಸವಾಸ ಮಾಡಿದ್ಯಲ್ಲೇ ನೀನು, ಹೋಗಿ ಹೋಗಿ ಅಂತ. ನಾನು ಇವಳು ಮಾತು ಕೇಳೋವಾಗ ಸ್ನೇಹನ ಜೊತೆನೂ ಜಗಳ ಆಡಿದೆ. ಇವಾಗ ಆಳು ಜೊತೆನೂ ನಾನು ಜಗಳ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಏನು ಮಾಡೋದು? ಇವಾಗ ನಮ್ಮ ಅಮ್ಮ ಇವಳು ಮಾತಾಡಿಸ್ಬೇಡ ಅಂತ ಹೇಳ್ತಾಯ್ತು. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.